ಯಾದಗಿರಿ ಜಿಲ್ಲೆಯ ಕಾಕಲವಾರ ಗ್ರಾಮದಲ್ಲಿ ಕರೆಂಟ್ ಇಲ್ಲ. ಗುರುಮಠಕಲ್ ತಾಲೂಕಿನ ಕಾಕಲವಾರದ ಗ್ರಾಮದ ಪರಿಸ್ಥಿತಿ ಇದು. ಸ್ವಾತಂತ್ರ್ಯ ಬಂದು 75 ವರ್ಷದ ಮೇಲಾಯಿತು, ಅಭಿವೃದ್ಧಿ ಆಧುನಿಕತೆ ಅಂತೆಲ್ಲ ನಾವು ಮಾತಾಡ್ತೀವಿ. ಆದರೆ ಕೆಲವೊಂದು ಗ್ರಾಮಗಳ ಪರಿಸ್ಥಿತಿ ಇನ್ನೂ ಹಂಗೆ ಇದೆ ನೋಡಿ. ನೆಬುಲೈಸರ್ ಹಾಕೊಳ್ಳೋಕ್ಕೂ ಕೂಡ ಕರೆಂಟ್ ಇಲ್ಲ. ಹೃದಯ ಸಂಬಂಧಿ ಅಸ್ತಮಾದಿಂದ ರೋಗಿ ಪರದಾಟವನ್ನು ಪಟ್ಟಿದ್ದಾರೆ. ನೆಬುಲೈಸರ್ ಬಳಸೋದಕ್ಕೆ ಗುರುಮಠಕಲ್ ಪಟ್ಟಣಕ್ಕೆ ರೋಗಿ ಬಂದಿದ್ದಾರೆ. ನೆಬುಲೈಸರ್ ಹಾಕೊಂಡು ರೋಗಿ ಹೈದರಾಬಾದ್ಗೆ ಕಳಿಸ್ಕೊಡಲಾಗಿದೆ, ರವಾನೆ ಮಾಡಿದ್ದಾರೆ. ಮಳೆಯಿಂದಾಗಿ ನಿನ್ನೆ ರಾತ್ರಿಯಿಂದ ಕರೆಂಟ್ ಇಲ್ಲದೆ ಪರದಾಟವನ್ನು ಪಟ್ಟಿದ್ದಾರೆ 65 ವರ್ಷದ ರೋಗಿ ಭೀಮೇಶಪ್ಪ. ಗುರುಮಠಕಲ್ ಬಸ್ ನಿಲ್ದಾಣದಲ್ಲಿ ನೆಬುಲೈಸರ್ ಹಾಕೊಂಡು ಬಳಿಕ ಹೈದರಾಬಾದಿಗೆ ಹೋಗಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಬಹಳಷ್ಟು ಸಂದರ್ಭದಲ್ಲಿ ಇಂಥ ಸಮಸ್ಯೆಗಳಾಗುತ್ತೆ. ನೆಬುಲೈಸರ್ ಬಳಕೆ ಮಾಡೋದಕ್ಕೆ ಕರೆಂಟ್ ಇಲ್ಲದ ಕಾರಣ ತಮ್ಮ ಗ್ರಾಮದಲ್ಲಿ ಹೈದರಾಬಾದ್ಗೆ ಹೋಗಿದ್ದಾರೆ. ಗುರುಮಠಕಲ್ ಬಸ್ ನಿಲ್ದಾಣದಲ್ಲೇ ಸ್ವಲ್ಪ ನೆಬುಲೈಸರ್ ಅನ್ನು ಹಾಕೊಂಡು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಯಾದಗಿರಿ ಜಿಲ್ಲೆಯ ಕಾಕಲವಾರ ಗ್ರಾಮದಲ್ಲಿ ಕರೆಂಟ್ ಇಲ್ದಲೆ ಸಾಕಷ್ಟು ಸಮಸ್ಯೆಗಳಾಗಿದೆ. ಗುರುಮಠಕಲ್ ತಾಲೂಕಿನಲ್ಲಿ ಈ ಗ್ರಾಮ ಇದೆ. ಅದರಲ್ಲೂ ಸುದೀರ್ಘ ಕಾಯಿಲೆಗಳಿಂದ ಯಾರೆಲ್ಲ ಬಳಲ್ತಾ ಇದ್ದಾರೆ, ನೆಬುಲೈಸರ್ ಹಾಕೊಳ್ಳೋಕ್ಕೂ ಕರೆಂಟ್ ಇಲ್ಲದ ಕಾರಣ ನೋಡಿ ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತೇಳಿ. ಬಸ್ ನಿಲ್ದಾಣದಲ್ಲಿ ಪಾಪ ನೆಬುಲೈಸರ್ ಅನ್ನು ಹಾಕೊಂಡಿದ್ದಾರೆ. ಅದಾದ್ಮೇಲೆ ಹೈದರಾಬಾದ್ ಕಡೆಗೆ ಅವರು ಹೋಗಿದ್ದಾರೆ. ಅಸ್ತಮಾ ರೋಗಿಗಳು ಕರೆಂಟ್ ಇಲ್ಲದ ಪರಿಣಾಮ ಪರದಾಟವನ್ನ ಪಡ್ತಾ ಇದ್ದಾರೆ. ಕರೆಂಟ್ ಸಮಸ್ಯೆ ಹಿಂದಿನಿಂದಲೂ ಇದೆ, ಹೇಳಿ ಸಾಕಾಗಿದೆ. ಆದ್ರೆ ತಮ್ಮ ಕಷ್ಟ ಪರಿಹಾರ ಮಾಡೋರು ಯಾರೂ ಇಲ್ಲ. ಅದರಲ್ಲೂ ಈ ತರ ಸುದೀರ್ಘ ಕಾಯಿಲೆ ಅಸ್ತಮಾ ಪೇಷಂಟ್ಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಕರೆಂಟ್ ಇಲ್ಲದಂತ ಕಾರಣ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್. ಗಣೇಶ್, ಭೀಮೇಶಪ್ಪ ಅವ್ರಿಗೆ ಸಮಸ್ಯೆ ಏನಾಗಿತ್ತು ಅಂದ್ರೆ ಆ ಗ್ರಾಮದಲ್ಲಿ ಕರೆಂಟ್ ಸಮಸ್ಯೆ ಹಿಂದಿನಿಂದಲೂ ಇದೆಯಾ, ಏನ್ ಪ್ರಾಬ್ಲಮ್ ಆಗ್ತಾ ಇದೆಯಂತೆ? ಶರ್ಮಿತಾ, ಏನು ಗುರುಮಿಠಕಲ್ ತಾಲೂಕಿನ ಕಾಕಲವಾರ ಗ್ರಾಮದಲ್ಲಿ ಏನೋ ನಿನ್ನೆ ರಾತ್ರಿಯಿಂದ ಕರೆಂಟ್ ಇರಲಿಲ್ಲ. ಏನೋ ಅಸ್ತಮಾ ರೋಗಿ, ಇವರು ಒಂದು ಹೃದಯ ಕಾಯಿಲೆ ಮತ್ತು ಅಸ್ತಮಾದಿಂದ ಒಂದು ಬಳಲ್ತಾ ಇದ್ರು. ಅವರಿಗೆ ಕಂಪಲ್ಸರಿ ಆಗಿ ಒಂದು ಉಸಿರಾಟದ ತೊಂದರೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನೆಬುಲೈಸರ್ ಅನ್ನ ಹಚ್ಚಬೇಕು. ಅವರಿಗೆ ಅದಕ್ಕೆ ಕರೆಂಟ್ ಬೇಕಾಗುತ್ತೆ. ಆದ್ರೆ ಕರೆಂಟ್ ಇಲ್ಲದ ಕಾರಣ ಅವರು ಏನು ಗುರುಮಿಠಕಲ್ನ ಬಸ್ ನಿಲ್ದಾಣಕ್ಕೆ ಬಂದು ಬಸ್ ನಿಲ್ದಾಣದಲ್ಲಿ ನೆಬುಲೈಸರ್ ಹಚ್ಚಿಕೊಂಡು ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಅವರು ಹೈದರಾಬಾದ್ಗೆ ಹೋಗಿದ್ದಾರೆ. ಇದಕ್ಕೂ ಜೆಸ್ಕಾಂ ಇಲಾಖೆಯಿಂದ ಆಗಿರ್ತಕ್ಕಂತಹ ಎಡವಟ್ಟಿನಿಂದ ಏನು ಈ ಒಂದು ರೋಗಿಗಳು ಪರದಾಡ್ತಕ್ಕಂತಹ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳ್ಬೇಕಾಗುತ್ತೆ ಶರ್ಮಿತಾ. ಜೆಸ್ಕಾಂ ಅವ್ರು ಏನು ಆನ್ಸರ್ ಮಾಡ್ತಾ ಇದ್ದಾರೆ ಈಗ? ಕರೆಂಟ್ ಅಟ್ಲೀಸ್ಟ್ ಈಗ ಬಂದಿದೆಯಾ, ಇನ್ನು ಎಷ್ಟೊತ್ತಾಗುತ್ತಂತೆ, ಯಾವ ಕಾರಣ ಕರೆಂಟ್ ಕಟ್ ಮಾಡಿದಾರಂತೆ? ಇದಕ್ಕೂ ಈ ಜೆಸ್ಕಾಂ ಅಧಿಕಾರಿಗೆ ಸಂಪರ್ಕಿಸ್ತಾ ಇದೀವಿ, ಇನ್ನೂ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತ ಹೇಳ್ಬೇಕಾಗುತ್ತೆ. ಸಿಕ್ಕ ಮೇಲೆ ಯಾವ ಕ್ರಮ ಕೈಗೊಳ್ತಾರೆ, ಏನು ಕರೆಂಟ್ ಆದಷ್ಟು ಬೇಗ ಏನು ಪರ್ಯಾಯ ವ್ಯವಸ್ಥೆ ಮಾಡಿ ಕರೆಂಟನ್ನ ಆ ಗ್ರಾಮಕ್ಕೆ ಮತ್ತೆ ಇನ್ನಿತರ ಯಾವ ಗ್ರಾಮಕ್ಕೆ ಅಂತಲ್ಲ, ಬೇರೆ ಎಲ್ಲ ಕಡೆನೂ ಕರೆಂಟಿನ ವ್ಯವಸ್ಥೆ ಹೀಗೆ ಇದೆ. ಈ ಯಾದಗಿರಿ ಜಿಲ್ಲೆಯಲ್ಲಿ ಸ್ವಲ್ಪ ಮಳೆ ಬಂದರೆ ಸಾಕು ಕರೆಂಟನ್ನ ತೆಗಿತಕ್ಕಂತಹ ಕೆಲಸ ಇಲ್ಲಿ ಜೆಸ್ಕಾಂ ಸಿಬ್ಬಂದಿಯಿಂದ ನಡೀತದೆ ಅಂತ ಹೇಳ್ಬೇಕಾಗುತ್ತೆ ಶರ್ಮಿತಾ. ಈಗ ಭೀಮೇಶಪ್ಪ ಅವ್ರಿಗೆ ಈ ಸುದೀರ್ಘವಾದಂಥ ಸಮಸ್ಯೆ ಅವಾಗ್ಲಿಂದ ಇದೆ ಅಂತ ಕಾಣಿಸುತ್ತೆ. ಅಂದ್ರೆ ಈಗ ನೆನ್ನೆ ಕರೆಂಟ್ ಇಲ್ಲದೆ ಇರೋ ಸಮಸ್ಯೆಯಿಂದಾಗಿ ಅವರು ಈಗ ಗುರುಮಠಕಲ್ ಬಸ್ ಸ್ಟ್ಯಾಂಡಿಗೆ ಬಂದು ನೆಬುಲೈಸ್ ಮಾಡಿಕೊಂಡು ಹೈದರಾಬಾದ್ಗೆ ಹೋಗಿರೋದ, ಅಥವಾ ಮುಂಚೆನೆ ಪ್ಲಾನ್ ಆಗಿತ್ತಂತ ಹೈದರಾಬಾದ್ಗೆ ಹೋಗೋದು ಚಿಕಿತ್ಸೆಗೆ? ಇಲ್ಲ ಶರ್ಮಿತಾ, ಏನು ಸುಮಾರು ದಿನಗಳಿಂದ ಭೀಮಶಪ್ಪ ಅನ್ನೋರಿಗೆ ಒಂದು ಅಸ್ತಮಾ ಕಾಯಿಲೆ ಇತ್ತು. ಹಾಗಾಗಿ ನಿನ್ನೆ ಏನು ಜಾಸ್ತಿ ಆಯಿತು. ಜಾಸ್ತಿ ಆದ ಕಾರಣ ಅವರಿಗೆ ಕರೆಂಟ್ ಇಲ್ಲದೆ ಇರದ ಹಿನ್ನೆಲೆಯಲ್ಲಿ ಅವರಿಗೆ ನೆಬುಲೈಸರ್ ಅನ್ನ ಹಚ್ಕೊಳ್ಳೋಕೆ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಏನು ಇವರು ಈಗ ಗುರುಮಿಠಕಲ್ನ ಬಸ್ ನಿಲ್ದಾಣಕ್ಕೆ ಬಂದು ಬಸ್ ನಿಲ್ದಾಣದಲ್ಲಿ ನೆಬುಲೈಸರ್ ಅನ್ನ ಹಚ್ಕೊಂಡಿದ್ದಾರೆ ಶರ್ಮಿತಾ. ಅಂದ್ರೆ ಈಗ ನಿನ್ನೆ ಕರೆಂಟ್ ಇಲ್ಲದ ಕಾರಣಕ್ಕೆ ನೆಬುಲೈಸರ್ ತಗೊಂಡಿಲ್ಲ, ಅದ್ರ ಸಮಸ್ಯೆಯಿಂದಾಗಿ ಈಗ ಹೈದರಾಬಾದ್ಗೆ ಹೋಗಿರೋದವರು. ಹೌದು ಶರ್ಮಿತಾ, ಏನು ಕರೆಂಟ್ ಇಲ್ಲದ ಕಾರಣ ಜಾಸ್ತಿ ಆಗಿದೆ, ಉಸಿರಾಟದ ಅಸ್ತಮಾ ತೊಂದರೆ ಜಾಸ್ತಿಯಾಗಿ ಏನು ತುಂಬಾ ಒಂದು ಕ್ರಿಟಿಕಲ್ ಕಂಡೀಷನ್ಗೆ ಹೋಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ತಕ್ಷಣವೇ ಅವರು ಅಲ್ಲಿಂದ ಒಂದು ಪ್ರೈವೇಟ್ ವೆಹಿಕಲ್ ಅನ್ನ ಮಾಡಿಕೊಂಡು ಹೈದರಾಬಾದ್ಗೆ ಹೋಗ್ಬೇಕಂತ ಬರ್ತಾರೆ. ಗುರುಮಿಠಕಲ್ ವರೆಗೂ ಬರ್ತಾರೆ. ಬಂದು ಅಲ್ಲಿ ಬಸ್ ನಿಲ್ದಾಣದಲ್ಲಿ ಉಸಿರಾಟ ತೊಂದರೆ ಅತಿ ಹೆಚ್ಚು ಆದಾಗ ಬಸ್ ನಿಲ್ದಾಣದಲ್ಲಿ ಒಂದು ಉಸಿರಾಟ ಸಮಸ್ಯೆ ಆದ್ರಿಂದ ನೆಬುಲೈಸರ್ ಅನ್ನ ಅಲ್ಲೇ ಹಚ್ಕೊಳ್ತಕ್ಕಂತಹ ಕಾರ್ಯವನ್ನ ಕುಟುಂಬಸ್ಥರು ಮಾಡಿದ್ದಾರೆ. ಥ್ಯಾಂಕ್ ಯು ಗಣೇಶ್ ಪಾಟೀಲ್ ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ.